ವಕೀಲರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಮಾಡಿದ ಸಂಧಾನವು ವಿಫಲವಾಗಿದೆ. ಮಿರ್ಜಿಗೆ ವಕೀಲರು ಧಿಕ್ಕಾರ ಕೂಗಿದ್ದಾರೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆಗೆ ಇಳಿದಿರೋ ವಕೀಲರ ಈ ಒಂದು ಹೋರಾಟ ಪ್ರತಿಭಟನೆ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ. ಈಗಾಗಲೇ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ಹಾಗೂ ಬೆಂಗಳೂರು ದಕ್ಷಿಣ ಡಿಸಿಪಿ ಸೋನಿಯಾ ನಾರಾಯಣ್ ಕೂಡ ಸ್ಥಳಕ್ಕೆ ಬಂದು ಮಾತುಕತೆ ನಡೆಸಿದ್ರು. ಆ ಮಾತುಕತೆ ವಿಫಲವಾಗಿತ್ತು. ನಂತರ ಸ್ಥಳಕ್ಕೆ ಬಂದಂತಹ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಸಂಧಾನ ಕೂಡ ವಿಫಲವಾಗಿದೆ. ಮಿರ್ಜಿ ಅವರಿಗೆ ಧಿಕ್ಕಾರವನ್ನ ಕೂಗ್ತಾ ವಕೀಲರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಟ್ರಾಫಿಕ್ ಪೊಲೀಸರು ವಕೀಲರ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ. ಅವರ ಒಂದು ವರ್ತನೆಯನ್ನ ಖಂಡಿಸಿ ಆರೋಪಿಸಿ ವಕೀಲರು ಪ್ರತಿಭಟನೆಗೆ ಇಳಿದಿದ್ದಾರೆ. ಮೆಜೆಸ್ಟಿಕ್ ಸುತ್ತಮುತ್ತ ಹೀಗಾಗಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಮೈಸೂರು ಬ್ಯಾಂಕ್ ವೃತ್ತ ಅನ್ನುವಂಥದ್ದು ಪ್ರಮುಖ ರಸ್ತೆಗಳನ್ನ ಸಂಪರ್ಕಿಸುವಂತಹ ವೃತ್ತ. ಹೀಗಾಗಿ ಅಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ವಕೀಲರು ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಅಜಿತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಈಗ ಹೇಗಿದೆ ಪರಿಸ್ಥಿತಿ? ಏನಾದ್ರೂ ಕಂಟ್ರೋಲ್ಗೆ ಬರುವಂತಹ ಸಾಧ್ಯತೆಗಳಿದೆಯಾ? ಶ್ವೇತಾ, ಕೆಲವೇ ಕ್ಷಣಗಳ ಮುಂಚೆ ನಗರ ಪೊಲೀಸ್ ಆಯುಕ್ತ ಮಿರ್ಜಿ ಅವರು ಒಂದು ಸಂಧಾನದ ಕೊನೆಯ ಪ್ರಯತ್ನ ಮಾಡಿದ್ರು. ಆದರೆ ಹಾವು ಸಾಯಲಿಲ್ಲ, ಕೋಲು ಮುರಿಲಿಲ್ಲ. ಪ್ರತಿಭಟನೆ ಮಾತ್ರ ಹೇಗೆ ನಡೀತಿತ್ತು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಬಹುಶಃ ಬೆಂಗಳೂರಿನಲ್ಲಿ ಮಾತ್ರ ಇದು ನೋಡೋದಕ್ಕೆ ಸಿಗುವಂತದ್ದು. 1 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ರಾಜ್ಯದ ರಾಜಧಾನಿಯಲ್ಲಿ ಒಬ್ಬ ವಕೀಲನಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಿದ್ದಕ್ಕೆ ಅರ್ಧ ಊರು ಸ್ತಬ್ಧ ಆಗಿರುವಂತದ್ದೇನಿದೆ ಬಹುಶಃ ಬೆಂಗಳೂರಿನಲ್ಲಿ ಮಾತ್ರ ನಡೆಯುವಂತದ್ದು. ಇಲ್ಲಿ ಒಂದು ಕಡೆ ವಕೀಲರು ತಮ್ಮ ಸಹೋದ್ಯೋಗಿಯ ಮೇಲೆ ಹಲ್ಲೆ ನಡೆಸಿದಂತಹ ಪೊಲೀಸ್ ಪೇದೆಯನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂತ ತಮ್ಮ ಬೇಡಿಕೆಯಿಂದ ಹಿಂದೆ ಸರಿತಾ ಇಲ್ಲ. ಇನ್ನೊಂದು ಕಡೆ ಪೊಲೀಸರು ಇಲಾಖಾ ತನಿಖೆ ನಡೆಸಿ ಅವರು ತಪ್ಪಿತಸ್ಥರಾಗಿದ್ರೆ ಕ್ರಮ ತಗೊಳ್ತೀವಿ ಅನ್ನುವಂತ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿತಾ ಇಲ್ಲ. ಒಟ್ಟಾರೆಯಾಗಿ ಒಂದು ಕಡೆ ವಕೀಲರ ಆಟ, ಇನ್ನೊಂದು ಕಡೆ ಪೊಲೀಸರ ಆಟ. ಇದೆಲ್ಲದರ ಮಧ್ಯೆ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ಎಲ್ಲೋ ಒಂದು ಕಡೆ ವಕೀಲರು ಹೇಳ್ತಾ ಇರೋದೇನು ಅಂದ್ರೆ, ಇವತ್ತು ಕಾನೂನು ತಿಳಿದಿರುವಂತಹ ಇವರಿಗೆ ನಮಗೆ ಆಗಿರುವಂತಹ ಅನ್ಯಾಯ ನಾಳೆ ಜನಸಾಮಾನ್ಯರಿಗೂ ಆಗಬಹುದು ಅನ್ನುವಂತಹ ಮಾತನ್ನ ವಕೀಲರು ಹೇಳುವ ಮೂಲಕ ಜನಸಾಮಾನ್ಯರಿಂದ ಬೆಂಬಲ ಪಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೇವಲ ಆರೋಪ ಬಂದ ಮಾತ್ರಕ್ಕೆ ತಮ್ಮ ಸಿಬ್ಬಂದಿಯನ್ನು ನಾವು ಸಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ, ಇಲಾಖೆ ತನಿಖೆ ಆಗಬೇಕು ಅಂತ ಪೊಲೀಸರು ಹಠ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ 6 ಗಂಟೆಗಳ ಈ ಸ್ಟ್ರೈಕ್ ಇನ್ನೂ ನಿರಂತರವಾಗಿ ಮುಂದುವರಿತಾ ಇದೆ. ಶ್ವೇತಾ, ಈಗ ಮಿರ್ಜಿ ಅವರು ಯಾವ ರೀತಿ ಪ್ರಯತ್ನ ಪಟ್ಟರು? ಮಿರ್ಜಿ ಅವರಿಗೆ ವಕೀಲರು ಹೇಳ್ತಿರೋದೇನೀಗ? ಶ್ವೇತಾ, ನಗರ ಪೊಲೀಸ್ ಆಯುಕ್ತ ಮಿರ್ಜಿ ಅವರು ಸ್ಥಳಕ್ಕೆ ಬಂದ್ರು. ಆದ್ರೆ ಅವರ ಜೊತೆ ಒಂದು ಸರಳ ರೀತಿಯಾದಂತಹ ಮಾತುಕತೆ ನಡೆಯಲೇ ಇಲ್ಲ. ಇಲ್ಲಿ ಹೇಗಾಗಿದೆ ಅಂದ್ರೆ, ಯಾರು ಏನ್ ಮಾತಾಡ್ತಿದ್ದಾರೆ ಅನ್ನುವಂತಹ ಗೊಂದಲ, ಆ ಗೊಂದಲದ ಮಧ್ಯೆ ಅವರು ಬಂದಿದ್ದಾಯ್ತು. ಸರಿಯಾಗಿ ಒಟ್ಟಾರೆ ವಕೀಲರ ಬೇಡಿಕೆಗಳ ಬಗ್ಗೆ ಕನ್ವೆ ಮಾಡೋದಕ್ಕಾಗ್ಲಿಲ್ಲ. ಅಲ್ಲಿಂದ ಅವರು ಹೊರಟು ಹೋದ್ರು. ತುಂಬಾ ಹೊತ್ತು ಮಿರ್ಜಿ ಅವರು ಇಲ್ಲಿ ನಿಲ್ಲೋದಕ್ಕಾಗ್ಲಿಲ್ಲ. ಹೊರಡುವ ಮುನ್ನ ಮಾಧ್ಯಮದವರ ಜೊತೆ ಮಾತಾಡಿ ಒಂದು ರೀತಿಯಾದಂತಹ ಅಸಹಾಯಕತೆಯನ್ನ ಮಿರ್ಜಿ ಅವರು ವ್ಯಕ್ತಪಡಿಸಿದ್ರು ಅಂತಾನೆ ಹೇಳಬೇಕಾಗುತ್ತೆ. ಶ್ವೇತಾ, ಅಜಿತ್, ಹಾಗಾದ್ರೆ ಜನರು ಎಷ್ಟೊತ್ತವರೆಗೂ ಇದೇ ಕಷ್ಟ ಪಡಬೇಕು? ಪೊಲೀಸರ ಬಳಿ ಏನಾದ್ರೂ ಉತ್ತರ ಇದೆಯಾ? ಹಾಗಾದ್ರೆ ಖಂಡಿತವಾಗಿಯೂ ಪರಿಸ್ಥಿತಿ ಇದೇ ರೀತಿಯಾಗಿ ಮುಂದುವರ್ಕೊಂಡೇ ಹೋದ್ರೆ, ಅಂದ್ರೆ ಒಂದು ವಕೀಲರು ಹಠ ಬಿಡಬೇಕು ಅಥವಾ ಪೊಲೀಸರು ಹಠ ಬಿಡಬೇಕು, ಇದೇ ರೀತಿಯಾಗಿ ಪರಿಸ್ಥಿತಿ ಮುಂದುವರೆದುಕೊಂಡು ಹೋದ್ರೆ ಬಹುಶಃ ಇನ್ನೇನು ಇಷ್ಟರಲ್ಲೇ ಒಂದು ನಿರಶನ ಅಂತ್ಯ ಆಗುವಂತಹ, ಮುಷ್ಕರ ಅಂತ್ಯ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದೋ ಪೊಲೀಸರು ತಮ್ಮ ಹಠ ಬಿಡಬೇಕು ಅಥವಾ ವಕೀಲರು ತಮ್ಮ ಹಠ ಬಿಡಬೇಕು. ಅದನ್ನ ಹೊರತುಪಡಿಸಿದ್ರೆ ಈ ನಿರಶನ ಅಂತ್ಯ ಆಗುವಂತಹ ಯಾವುದೇ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಶ್ವೇತಾ,
ಅಜಿತ್, ನಿಜವಾಗ್ಲೂ ವಕೀಲರು ತಮ್ಮ ಸಹೋದ್ಯೋಗಿ ಮೇಲೆ ಹಲ್ಲೆ ನಡೆದಿರೋದನ್ನ ಖಂಡಿಸಿ ಪ್ರತಿಭಟನೆ ಮಾಡಬೇಕು ಅಂದ್ರೆ ಫ್ರೀಡಂ ಪಾರ್ಕ್ ಮುಂದೆ ಆದ್ರೂ ಮಾಡಬೇಕು, ಪೊಲೀಸ್ ಮಹಾ ಕಚೇರಿ ಇದೆ, ಪೊಲೀಸರ ವಿರುದ್ಧ ಮಾಡಬೇಕು. ಯಾಕೆ ಈ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಏನ್ ಸಾಧಿಸಬೇಕು ಅಂತ ಇದ್ದಾರೆ ಅಂತ? ಶ್ವೇತಾ, ಇಲ್ಲಿ ಕಾನೂನುಗಳ ಉಲ್ಲಂಘನೆಯ ಬಗ್ಗೆ ಮಾತಾಡೋದಕ್ಕೆ ಹೋದ್ರೆ ಬಹುಶಃ ಇಷ್ಟು ಸಣ್ಣ ಸಮಯ ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ. ಅನೇಕ ಕಡೆಗಳಿಂದ ಕಾನೂನಿನ ಉಲ್ಲಂಘನೆಗಳಾಗಿದೆ. ವಕೀಲರನ್ನ ಹೋಗಿ ಕೇಳಿದ್ರೆ ಅವ್ರು ಹೇಳೋದು ಪೊಲೀಸರಿಗೆ ಒಬ್ಬ ಲೈಸೆನ್ಸ್ ಇಲ್ಲದೆ ಇರುವಂತ, ಒಂದು ವೇಳೆ ಅವ್ರ ಹತ್ರ ವಕೀಲ ಬಾಲಕೃಷ್ಣ ಅವರ ಹತ್ರ ಲೈಸೆನ್ಸ್ ಇಲ್ಲ ಅನ್ನೋದೇ ಸತ್ಯ ಆಗಿದ್ರೆ, ಲೈಸೆನ್ಸ್ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡುವಂತ ಯಾವ ಅಧಿಕಾರ ಇದೆ ಅನ್ನುವಂತ ಪ್ರಶ್ನೆನ ವಕೀಲರು ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಪೊಲೀಸರು ಕೇಳೋದೇನು ಅಂದ್ರೆ, ಒಂದು ವೇಳೆ ನಾವು ತಪ್ಪು ಮಾಡಿದ್ದೆ ಸರಿ ಅನ್ನೋದಾದ್ರೆ ಒಂದು ಮುಂಚೆಯೇ ಒಂದು ಅನುಮತಿಯನ್ನ ಪಡೆದು ಈ ಪ್ರತಿಭಟನೆಯನ್ನ ಮಾಡಬೇಕಾಗಿತ್ತು, ಪ್ರತಿಭಟನೆಗೆ ಗೊತ್ತುಪಡಿಸಿದ ಸ್ಥಳದಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು ಅನ್ನುವಂಥ ವಾದವನ್ನ ಪೊಲೀಸರು ಹೇಳ್ತಾರೆ. ಒಂದು ಕಡೆಯಾಗಿ ನಿಂತ್ಕೊಂಡು ಕೇಳ್ತಾ ಹೋದ್ರೆ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ಒಂದೇ ಸಲಕ್ಕೆ ನಿರ್ಧಾರಕ್ಕೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಶ್ವೇತಾ, ಅಜಿತ್, ಹಾಗಾದ್ರೆ ಅಲ್ಲಿ ಜನ ಏನ್ ಹೇಳ್ತಿದ್ದಾರೆ? ಎಷ್ಟರ ಮಟ್ಟಿಗೆ, ಎಷ್ಟರ ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ? ಯಾವ ರೀತಿ ಟ್ರಾಫಿಕ್ ಜಾಮ್ ಇದೆ ಈಗ? ಶ್ವೇತಾ, ಟ್ರಾಫಿಕ್ ಜಾಮ್ ಅನ್ನ ಕಡಿಮೆಗೊಳಿಸಿ ಬೇರೆ ಬೇರೆ ಮಾರ್ಗಗಳ ಮೂಲಕ ವಾಹನಗಳನ್ನ ಕಳಿಸೋದಕ್ಕೆ ಮತ್ತು ಆ ಟ್ರಾಫಿಕ್ ಜಾಮ್ ನಲ್ಲಿ ಹಲವು ಗಂಟೆಗಳಿಂದ ಸಿಕ್ಕಾಕೊಂಡಿರುವಂತಹ ಜನರನ್ನ ಬೇರೆ ಸಾಧ್ಯವಾದ ಮಾರ್ಗಗಳ ಮೂಲಕ ಕಳಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಪ್ರತಿಭಟನೆ ಆರಂಭಕ್ಕೂ ಮುನ್ನ ಕಾರ್ಪೊರೇಷನ್ ನಿಂದ ಮೈಸೂರು ಬ್ಯಾಂಕ್ ವರೆಗೂ ಬಂದಂತಹ ವಾಹನಗಳೇನಿದ್ವು ಆ ವಾಹನಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ. ಆ ವಾಹನಗಳಲ್ಲಿ ನಿಂತ್ಕೊಂಡಿದೆ. ಬಿಎಂಟಿಸಿ ಬಸ್ಗಳಿರಬಹುದು, ಕೆಎಸ್ಆರ್ಟಿಸಿ ಬಸ್ಗಳಿರಬಹುದು, ಈ ರೀತಿಯಾದಂತಹ ದೊಡ್ಡ ದೊಡ್ಡ ವಾಹನಗಳು ಸಿಗಾಕೊಂಡಿದೆ. ಅದನ್ನ ಹೊರತುಪಡಿಸಿದ್ರೆ ಬೇರೆ ಬೇರೆ ಮಾರ್ಗಗಳ ಮೂಲಕ ವಾಹನಗಳನ್ನ ಕರೆಸಿ ಸಂಚಾರವನ್ನ ಸುಗಮಗೊಳಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಶ್ವೇತಾ, ಅಜಿತ್, ಒಟ್ಟಾರೆ ವಕೀಲರ ಒಂದು ಉದ್ದೇಶ ಏನಾಗಿದೆ ಅಂತ ಸತತ 5 ಗಂಟೆಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರ ಮನವೊಲಿಕೆಗೆ ಬಗ್ತಾ ಇಲ್ಲ. ಹಾಗಾದ್ರೆ ಎಷ್ಟು ಗಂಟೆವರೆಗೆ ಇದೇ ರೀತಿ ಪ್ರತಿಭಟನೆ ಮಾಡುವಂತಹ ಉದ್ದೇಶ ಇದೆ? ಎಲ್ಲರೂ ಒಗ್ಗಟ್ಟಾಗಿದ್ದಾರಾ? ಏನ್ ಮಾಡ್ಬೇಕು ಅಂತಿದ್ದಾರೆ? ಖಂಡಿತವಾಗಿಯೂ ಶ್ವೇತಾ, ಇದು ಒಂದೇ ಪ್ರಕರಣ ಅಂತಲ್ಲ, ಹಲವು ಪ್ರಕರಣಗಳಲ್ಲಿ ನಾವು ವಕೀಲರ ಒಗ್ಗಟ್ಟಿನ ಬಗ್ಗೆ ನೋಡಿದೀವಿ. ವಕೀಲರ ಸಮುದಾಯದ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಮೇಲೆ ಏನಾದ್ರೂ ಈ ರೀತಿಯಾದಂತಹ ಘಟನೆಗಳಾದ್ರೆ ಇಡೀ ಸಮುದಾಯ ಒಂದಾಗಿ ನಿಂತ್ಕೊಳ್ಳೋದನ್ನ ನಾವು ತುಂಬಾ ಮುಂಚಿನಿಂದಾನು ನೋಡಿದೀವಿ. ಈ ಘಟನೆಯಲ್ಲೂ ಕೂಡ ಅದೇ ರೀತಿಯಾಗಿದೆ. ಆದ್ರೆ ಇದೇ ರೀತಿಯ ಪ್ರತಿಭಟನೆ ಇನ್ನೂ ಎಷ್ಟೊತ್ತು ನಡ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಈಗಾಗಲೇ ಉತ್ತರ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಒಂದು ಸಂಧಾನದ ಮಾತುಕತೆ ನಗರ ಪೊಲೀಸ್ ಆಯುಕ್ತರು ಮತ್ತು ವಕೀಲರ ಸಂಘದ ಹಿರಿತಲೆಗಳ ಮಧ್ಯೆ ಏರ್ಪಟ್ಟು ವಕೀಲರಿಗೆ ಒಂದು ಸಮಾಧಾನಕರ ಉತ್ತರ ಸಿಗೋದಾದ್ರೆ ಈ ಪ್ರತಿಭಟನೆ ಕೊನೆಯಾಗಬಹುದು. ಇದುವರೆಗೂ ವಕೀಲರು ಕೇಳ್ಕೊಳ್ತಾ ಇರೋ ಒಂದೇ ಒಂದು ಬೇಡಿಕೆ ಏನು ಅಂತಂದ್ರೆ, ವಕೀಲ ಬಾಲಕೃಷ್ಣ ಅವರ ಮೇಲೆ ಹಲ್ಲೆ ನಡೆಸಿದಂತ ಅರುಣ್ ಅನ್ನುವಂತಹ ಕಾನ್ಸ್ಟೇಬಲ್ನ ತಕ್ಷಣ ಡಿಸ್ಮಿಸ್ ಮಾಡಬೇಕು, ನಂತರ ಅವರ ಮೇಲೆ ಇಲಾಖಾ ತನಿಖೆ ನಡೀಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಕೊಂಡು ಹೋರಾಟನ ವಕೀಲರು ಮುಂದುವರೆಸಿದ್ದಾರೆ. ಶ್ವೇತಾ, ಅಜಿತ್, ಜೊತೆಗೆ ಯಾರು ಹಲ್ಲೆ ಮಾಡಿದ್ರು, ಕಾನ್ಸ್ಟೇಬಲ್ ಅರುಣ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಮಹಾದೇವ್ ಆಗಿರ್ಬೋದು, ಅವ್ರನ್ನ ಸ್ಥಳಕ್ಕೆ ಕರೆಸಿ ಎನ್ನುವಂತ ಬೇಡಿಕೆ ಕೂಡ ಇಟ್ಟಿದ್ರು. ಸೊ ಅವರು ಬರುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ? ಶ್ವೇತಾ, ಒಂದು ವೇಳೆ ಅವರು ಸ್ಥಳಕ್ಕೆ ಬಂದಿದ್ದೆ ಆದ್ರೆ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿ ಹದಗೆಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಅದು ಜನಸಾಮಾನ್ಯರಿಗೂ ಅರ್ಥ ಆಗುವಂತಹ ವಿಷಯ. ಇನ್ನು ಪೊಲೀಸರಿಗೆ ಅದಕ್ಕಿಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬಹುಶಃ ಅವರನ್ನ ಸ್ಥಳಕ್ಕೆ ಕರೆಸುವಂತಹ ತಪ್ಪನ್ನ ಯಾರು ಮಾಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದೀವಿ. ಇದುವರೆಗೂ ಅವರು ಸ್ಥಳಕ್ಕೆ ಬರುವಂತಹ ಯಾವುದೇ ಲಕ್ಷಣಗಳಿಲ್ಲ. ಶ್ವೇತಾ, ಅಜಿತ್, ನಿಮ್ಮ ಸುತ್ತ ಬಹಳಷ್ಟು ಜನ ನಿಂತಿದ್ದಾರೆ, ನೋಡ್ತಾ ಇದೀವಿ. ಜನ ಏನಾದ್ರು ಹೇಳಕ್ ಇಷ್ಟಪಡ್ತಾರ? ಹಾಗಾದ್ರೆ ಖಂಡಿತವಾಗಿಯೂ ಶ್ವೇತಾ, ತುಂಬಾ ಜನ ಇದ್ದಾರೆ. ತುಂಬಾ ಗಂಟೆಗಳಿಂದ ಟ್ರಾಫಿಕ್ ಜಾಮ್ ನಲ್ಲಿ ಆಗಿರಬಹುದು. ಬೆಳಗ್ಗೆ 10:30 ಪ್ರತಿಭಟನೆ ನಡೆಸ್ತಾ ಇರುವಂತಹ ವಕೀಲರಾಗಿರಬಹುದು, ಸುಮಾರು ಜನ ನಮ್ಮ ಸುತ್ತು ಕಡೆ ಇದ್ದಾರೆ. ನಾವೀಗಾಗಲೇ ನೋಡಬಹುದು ಸಾರ್ವಜನಿಕರು, ಬೆಳಗ್ಗೆಯಿಂದಾನು ಪ್ರತಿಭಟನೆಯಲ್ಲಿ ನಿರತರಾಗಿರುವಂತಹ ವಕೀಲರು, ಅನೇಕ ಜನ ನಮ್ಮ ಸುತ್ತು ಕಡೆ ಇದ್ದಾರೆ. ಶ್ವೇತಾ, ಓಕೆ ಅಜಿತ್, ಧನ್ಯವಾದ ಎಲ್ಲ ಮಾಹಿತಿಗಾಗಿ. ಮತ್ತಷ್ಟು ಮಾಹಿತಿಗೆ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಒಟ್ಟಾರೆ ಟ್ರಾಫಿಕ್ ಪೊಲೀಸರು ವಕೀಲರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿ ವಕೀಲರು ಪ್ರತಿಭಟನೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರು ಬ್ಯಾಂಕ್ ವೃತ್ತ ಸೇರಿದಂತೆ ಮೆಜೆಸ್ಟಿಕ್ ಸುತ್ತಮುತ್ತ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಸತತ ಒಂದು 5-6 ಗಂಟೆಗಳಿಂದ ವಕೀಲರು ಸತತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್ ಹಾಗೂ ಬೆಂಗಳೂರು ದಕ್ಷಿಣ ಡಿಸಿಪಿ ಸೋನಿಯಾ ನಾರಂಗ್ ಸ್ಥಳಕ್ಕೆ ಬಂದು ಭೇಟಿ ಮಾಡಿದವರ ಜೊತೆ ಮಾತುಕತೆ ನಡೆಸಿದ್ರು. ಆದರೆ ಯಾವುದೇ ರೀತಿಯ ಮನವೊಲಿಕೆಗೆ ವಕೀಲರು ಬಗ್ಲಿಲ್ಲ. ನಂತರ ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಕೂಡ
ಸ್ಥಳಕ್ಕೆ ಬಂದು ಸಂಧಾನ ನಡೆಸಿದ್ರು. ಆ ಸಂಧಾನವೂ ಕೂಡ ವಿಫಲವಾಗಿದೆ. ಒಟ್ಟಾರೆ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಈ ಘಟನೆ ಬಗ್ಗೆ ಏನ್ ಹೇಳ್ತಾರೆ, ಸಂಧಾನದ ನಂತರ ಏನ್ ಹೇಳಿದ್ದಾರೆ, ಬನ್ನಿ ಕೇಳೋಣ.